ಫುಟ್ಪಾತ್ ಇದ್ರೇ ಲಕ್ಷ್ಮಿ ಕಳೆ ರಾಜಮರ ಕಳೆಯಲ್ಲಿ ದೊಡ್ಡ ಅಂಗಡಿಗೆ ಬಡವರು ಹೋಯ್ತಾರೆ ಸರ್. 1000 ರೂಪಾಯಿ ಇತ್ತಿದೆ, ನಮ್ಮಲ್ಲಿ 15 ರೂಪಾಯಿ 20 ರೂಪಾಯಿ ಸಿಗ್ಬಿಟ್ಟು ನಾವು ವ್ಯಾಪಾರ ಮಾಡ್ಬಿಡ್ತೀವಿ. ಅವರು ಖುಷಿ. ಮಾಲ್ ಹೋದ್ರೆ ಲಕ್ಷ, ಹಾಂ, ಇಲ್ಲಿ ಹೋದ್ರೆ 1000 ರೂಪಾಯಿ. ಈಗ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವುಗೊಳಿಸಲಿಕ್ಕೆ ಕಾರಣ ಇತ್ತು. 300 ಜನ ಪಾದಚಾರಿಗಳು ಸತ್ತಿದ್ರು. ಇಲ್ಲಿ ಎಷ್ಟು ಜನ ಸತ್ತವ್ರೆ? ಇಲ್ಲಿ ಯಾರೂ ಸತ್ತಿಲ್ಲ ಸರ್, ಆಗಿಲ್ಲ ಸರ್. ಯಾರು ಕಳ್ತನ ಮಾಡಿದ್ರೆ ನಾವೇ ಹಿಡಿತೀವಿ ಸರ್, ಪೊಲೀಸರು ನಾವೇ ಕೊಡ್ತೀವಿ. ಒಬ್ಬರು ಇರ್ತಾರೆ ಲೇಡೀಸ್ಗೆ ರೇಗಿಸ್ತಾರೆ, ನಮ್ಮ ವ್ಯಾಪಾರದಲ್ಲಿ ರೇಗಿಸ್ತಾರೆ. ಅವ್ರಿಗೆಲ್ಲ ಅವ್ರು ಯಾವಾಗ ಆ ಥರ ಮಾಡಿದ್ರು ತೆಗ್ದೇ ಬಿಟ್ಟಿವಿ ನಾವು ಸರ್. ಫುಟ್ಪಾತ್ ಇದ್ರೇ ಜನರಿಗೆ ಕಳೆ ಇಲ್ಲಿ, ಫುಟ್ಪಾತ್ ಇಲ್ಲ ಅಂದರೆ ಜನರಿಗೆ ಕಳೆ ಇಲ್ಲ. ನೀವು ನೋಡಿ, ಒಂದಿನ ಬಂದಾದರೆ ಒಂದು ಜನ ಕಾಣಿಕಿಲ್ಲ ಇಲ್ಲಿ ಸರ್. ಇಲ್ಲಿ ಒಂದು ಇನ್ನೊಂದು ಏನಂದರೆ ಈ ಹೋಟ್ಲು ಈ ಅಂಗಡಿಯವ್ರಿಗೆಲ್ಲ ಫುಟ್ಪಾತಿಂದನೇ ಸ್ವಲ್ಪ ವ್ಯಾಪಾರ. ಇಲ್ಲಿ ಬರ್ತಾರೆ ಜನ, ಇಲ್ಲಿಲ್ಲ ಅಂದ್ರೆ ಅಲ್ಲಿ ತಗೋತಾರೆ, ಇಲ್ಲ ಅಂದ್ರೆ ಇಲ್ಲಿ ತಗೋತಾರೆ ಅಷ್ಟೇ. ನಮ್ಮದು ತಪ್ಪಿದೆ, ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ನಾವು ಸ್ವಲ್ಪ ಚಿಕ್ಕದಾಗ ಹಾಕಂದು ಪಬ್ಲಿಕ್ ತೊಂದರೆ ಕೊಡದೆ ಮಾಡಿದ್ರೆ ಏನೂ ಇಲ್ಲ, ಎಲ್ಲ ಅನ್ಸನ್ಸ್ಗೆ ಹೋಗ್ಬೇಕಷ್ಟೇ. ದಯವಿಟ್ಟು ನಾವು ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಿರೋದು ಏನಂದರೆ, ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋಕೆ ಹೋಗಬೇಡಿ. ಹೆಂಗೋ ಸಣ್ಣ ಪುಟ್ಟ ಮಾಡ್ಕೋತೀವಿ. ನಮ್ಮ ತಂದೆ 60 ವರ್ಷದಿಂದ ಇಲ್ಲಿ ನಾವು ಜೀವನ ಮಾಡಿದ್ದೀವಿ. ಇಲ್ಲಿ ನನಗೆ 48 ವರ್ಷ. ನಮ್ಮದು ಇದೇ ಜೀವನ. ನಮ್ಮದು ಬಾಡಿಗೆ ಮನೇಲಿ ಇರೋದು ನಾವೆಲ್ಲ. ಒಂದು ಪೀಸಲ್ಲಿ 10 ರೂಪಾಯಿ ಸಿಗುತ್ತೆ, ಅದರಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಕಳೀತಾ ಇದ್ದೀವಿ. ಫುಟ್ಪಾತ್ ಇದ್ದರೆ ಜನನೇ ಬರೋದು, ಇಲ್ಲ ಕಳೆನೇ ಇಲ್ಲ ಸರ್. ಇಲ್ಲಿ ಒಂದು ದಿನ ಬಂದಾಗ ನೋಡಿ, ಯಾರೊಬ್ಬರು ಕಾಣಿಕಿಲ್ಲ, ಜನ ಬರೀಕಿಲ್ಲ, ಯಾರು ವ್ಯಾಪಾರ ಆಗಲ್ಲ. ಫುಟ್ಪಾತ್ ಇದ್ರೇ ಲಕ್ಷ್ಮಿ ಕಳೆ ರಾಜಮರ ಕಳೆಯಲ್ಲಿ ವ್ಯಾಪಾರ ಸರ್, ವ್ಯಾಪಾರ. ಇವಾಗ ನೀವು ಸೌಕಾರು ಕೇಳಿದ್ರು ಅದೇ ಹೇಳೋದವರು, ಇವ್ರಿಲ್ಲ, ನೀವು ಫುಟ್ಪಾತ್ ಇಲ್ಲ, ನಮಗೂ ಜನ ಇಲ್ಲ ಅಂತ. ಒಂದೇ ಸೂರಿನಡಿ ಎಲ್ಲ ರೀತಿ ಪದಾರ್ಥಗಳು ಸಿಗುತ್ತೆ ಸರ್. ದೊಡ್ಡ ಅಂಗಡಿಗೆ ಬಡವರು ಹೋಯ್ತಾರೆ ಸರ್. 1000 ರೂಪಾಯಿ ಇತ್ತಿದೆ, ನಮ್ಮಲ್ಲಿ 15 ರೂಪಾಯಿ 20 ರೂಪಾಯಿ ಸಿಗ್ಬಿಟ್ಟು ನಾವು ವ್ಯಾಪಾರ ಮಾಡ್ಬಿಡ್ತೀವಿ. ಅವರು ಖುಷಿ. ಸಣ್ಣ ಬಡಪ ಈಗ ದೊಡ್ಡವರು ಬಂದು ತಗೋತಾರೆ, ಸೌಕಾರ ಬಂದು ತಗೋತಾರೆ. ಹಳ್ಳಿ ಜನ ಬರ್ತಾರೆ, ದೊಡ್ಡವರು ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ, ಸಾಮಾನ್ಯವಾಗಿ ಎಲ್ಲ ಬರ್ತಾರೆ, ತಗೊಂಡು ಹೋಗ್ತಾರೆ. ಮಾಲ್ ಹೋದ್ರೆ ಲಕ್ಷ, ಹಾಂ, ಇಲ್ಲಿ ಹೋದ್ರೆ 1000 ರೂಪಾಯಿ ಸರ್. ಗೊತ್ತಿಲ್ಲ ಸರ್, ಇದೇ ಟೈಮ್ ಆಗಿದೆ ಸರ್. ಸಿದ್ದರಾಮಯ್ಯವರು ಇಷ್ಟು ಜನ 3 ವರ್ಷ ಇದ್ರು ಏನೂ ಆಗಿಲ್ಲ. ಡಿ ಕೆ ಶಿವಕುಮಾರ್ಗೆ ಅದೇನು ನಮ್ಮ ಮೇಲೆ ಏನಂತ ಇದೆ ಅಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ಅವ್ರು ಇರೋ ತನಕ ನಮಗೂ ಸ್ವಲ್ಪ ಎಲ್ಲರಿಗೂ ಜೀವನ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರೆ ಸಾಕು. ಸರ್ಕಾರ ಯಾವುದೂ ಸರ್ಕಾರ ಬರಲಿ ಸರ್, ಸರ್ಕಾರ ಬಗ್ಗೆ ಏನು ಹೇಳ್ತಿಲ್ಲ. ಕಾಂಗ್ರೆಸ್ ಬರಲಿ, BJP ಬರಲಿ, ದಳ ಬರಲಿ, ಜನರಿಗೆ ನೋಡ್ಕೊಂಡ್ರೆ ಅವರು ಸರ್ಕಾರ. ಜನರಿಗೆ ನೋಡಿದ್ರೆ ಯಾರು ಸರ್ಕಾರ ಸರ್? ಈಗ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವುಗೊಳಿಸಲಿಕ್ಕೆ ಕಾರಣ ಇತ್ತು. 300 ಜನ ಪಾದಚಾರಿಗಳು ಸತ್ತಿದ್ರು. ಇಲ್ಲಿ ಎಷ್ಟು ಜನ ಸತ್ತವ್ರೆ? ಯಾರು ಸತ್ತಿಲ್ಲ, ಇಲ್ಲಿ ಯಾರೂ ಸತ್ತಿಲ್ಲ ಸರ್, ಆಗಿಲ್ಲ ಸರ್. ಯಾರು ಕಳ್ತನ ಮಾಡಿದ್ರೆ ನಾವೇ ಹಿಡಿತೀವಿ ಸರ್, ಪೊಲೀಸರು ನಾವೇ ಕೊಡ್ತೀವಿ. ಕೇಳಿ 4 ಜನಕ್ಕೆ ಕೇಳಿ. ಮತ್ತು ಯಾರು ಹೆಂಗಸರಿಗೆ ಯಾರು ರೇಗಿಸ್ತಾರೆ ನಾವೇ ನೋಡ್ಕೊತೀವಿ. ಇಲ್ಲೆಲ್ಲ ವಿತ್ ಸೆಕ್ಯೂರಿಟಿ ಗಾರ್ಡ್. ನೀವು ವಿತ್ ಸೆಕ್ಯೂರಿಟಿ ಅಂದರೆ ಇಲ್ಲಿ ಮುಂದೆ ಮಾಡಿದ್ರೆ, ಬಟ್ ಒಂದೊಂದು ಕಡೆ ಮಾಡ್ತಾರೆ. ಒಬ್ಬೊಬ್ರು ಇರ್ತಾರೆ ಲೇಡೀಸ್ಗೆ ರೇಗಿಸ್ತಾರೆ, ನಮ್ಮ ವ್ಯಾಪಾರದಲ್ಲಿ ರೇಗಿಸ್ತಾರೆ. ಅವ್ರಿಗೆಲ್ಲ ಅವ್ರು ಯಾವಾಗ ಆ ಥರ ಮಾಡಿದ್ರು ತೆಗ್ದೇ ಬಿಟ್ಟಿವಿ ನಾವು, ತೆಗ್ದೇ ಬಿಟ್ಟಿವಿ. ಅವರಿಗೆ ನಿಲ್ಸ್ಕೊಳ್ಳೋಂಗಿಲ್ಲ. ಹೆಂಗಸರಿಗೆ ಮರ್ಯಾದೆ ಕೊಡಬೇಕು, ಜನರಿಗೆ ಮರ್ಯಾದೆ ಕೊಡಬೇಕು. ಅವ್ರು ಇದ್ರೆ ನಮಗೆ ಲಕ್ಷ್ಮಿ. ಜನರಿಂದ ನೀವು, ಹಾಂ, ಹೆಂಗೆ ನಮ್ಮಿಂದ್ರೆ ಸರ್ಕಾರ, ಹಂಗೆ ಜನರಿಂದ ನಾವು, ಅಷ್ಟೇ ಸರ್. ಸರ್ ಡಿ ಕೆ ಇರಲಿ ಸರ್, ಅವ್ರು ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ನಮಗೆ ಸಹಕಾರ ಮಾಡ್ಕೊಡ್ಬೇಕಷ್ಟೇ. ಇದೊಂದು ಮನವಿ ನಮಗೆ. ನಮ್ಗೇನು ದುಡ್ಡು ಕೊಡಿ, ತಿಂಗಳಿಗೆ ಇಷ್ಟು ದುಡ್ಡು ಕಳಿಸಿ ನಾವೇನು ಕೇಳ್ತಿಲ್ಲ. ಅವರೇ ಅಲ್ವಾ ಸರ್ ಸರ್ಕಾರ, ಅವರೇ ಸರ್ಕಾರ ಈಗ.